ಕ್ಷೇತ್ರಾಧಿಪನಾದಂತಹ ಸಿದ್ಧಿವಿನಾಯಕನ ಚರಣಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಸಭ್ಯರನ್ನು ಅಭಿವಂದಿಸಿ ಸಂಸ್ಕಾರೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ಉಪನಯನ ಮತ್ತು ಬ್ರಹ್ಮೋಪದೇಶದ ಮಹತಿಯ ಕುರಿತಾಗಿ ಒಂದೆರಡು ಅಭಿಪ್ರಾಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಸಭ್ಯರ ಅನುಮತಿಯನ್ನು ಮೊದಲಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಬಂಧುಗಳೇ, ಈ ಪ್ರಪಂಚದಲ್ಲಿ ಮಹರ್ಷಿಗಳ ಕಾಲದಿಂದ ಇಂದಿನ ತನಕ ಅತ್ಯಂತ ವಿಶಿಷ್ಟವಾದಂತಹ ಒಂದು ಪ್ರಕ್ರಿಯೆಯನ್ನು ನಾವು ಕಾಣಬಹುದು ಅಂತಾದರೆ ಅದು ಸೃಷ್ಟಿ ಎಂಬಂತಹ ಪ್ರಕ್ರಿಯೆ. ಅನೇಕ ಲಕ್ಷ ಜೀವರಾಶಿಗಳ ಸೃಷ್ಟಿಯಾಗಿದೆ ಈ ಪ್ರಪಂಚದಲ್ಲಿ, ಸೃಷ್ಟಿಯಾಗುತ್ತಾ ಇದೆ ಈ ಪ್ರಪಂಚದಲ್ಲಿ, ಮುಂದೆಯೂ ಸೃಷ್ಟಿಯಾಗಲಿದೆ. ಈ ಸೃಷ್ಟಿಯ ಉದ್ದೇಶವೇನು ಎಂಬುದಾಗಿ ನಾವು ಪ್ರಶ್ನೆಯನ್ನು ಮಾಡಿದರೆ, ಯಾಕಾಗಿ ನನ್ನ ಸೃಷ್ಟಿಯಾಯಿತು, ಯಾಕಾಗಿ ವೃಕ್ಷಗಳ ಸೃಷ್ಟಿಯಾಯಿತು, ಯಾಕಾಗಿ ಪ್ರಾಣಿಗಳ ಸೃಷ್ಟಿಯಾಯಿತು ಎಂಬಂತಹ ಒಂದು ಪ್ರಶ್ನೆಯನ್ನು ನಾವು ಕೇಳಿದರೆ, ಈ ಸೃಷ್ಟಿಯ ಉದ್ದೇಶವೇನು ಎಂಬುದಾಗಿ ಕೇಳಿದರೆ, ಮಹರ್ಷಿಗಳು ಈ ವಿಚಾರವಾಗಿ ಚಿಂತನೆಯನ್ನು ಮಾಡಿ ಕೊನೆಗೊಂದು ನಿರ್ಣಯವನ್ನು ಕೊಟ್ಟರು. ಅದೇನೆಂದರೆ ಇದು ಭಗವಂತನ ಲೀಲೆ ಎಂಬುದಾಗಿ. ಈ ಸಮಸ್ತ ಜೀವರಾಶಿಗಳ ಸೃಷ್ಟಿಯ ಉದ್ದೇಶವೇನು ಎಂಬುದನ್ನು ಪ್ರಶ್ನೆ ಮಾಡಿದರೆ ವಿಜ್ಞಾನಿಗಳು ಮೌನಿಗಳಾಗ್ತಾರೆ. ಯಾಕೆ ಈ ಸೃಷ್ಟಿ ಎಂಬಂತಹ ಪ್ರಶ್ನೆಗೆ ಭಗವಂತನ ಲೀಲೆ ಎಂಬುದಷ್ಟೇ ನಮಗೆ ಸಿಗುವಂತಹ ಉತ್ತರ. ಹಾಗಾದರೆ ಸೃಷ್ಟಿ ಯಾಕೆ ಎಂಬುದನ್ನು ಬಿಟ್ಟು ಅದರ ಮುಂದಿನ ಹಂತಕ್ಕೆ ಹೋಗಿ ಮಹರ್ಷಿಗಳು ವಿಚಾರ ಮಾಡಿ ವಿಮರ್ಶೆ ಮಾಡಿ ನೀಡಿದರು. ಸೃಷ್ಟಿಯಲ್ಲಿರುವಂತಹ ಜೀವಿಗಳ ಆ ಬದುಕಿನ ಉದ್ದೇಶವೇನು ಎಂಬುದನ್ನು ವಿಚಾರ ಮಾಡುವುದಕ್ಕೆ ಹೊರಟರು. ಆಗ ಅವರು ತಮ್ಮ ತಪೋಲೋಕದಲ್ಲಿ ಕಂಡುಕೊಂಡಂತಹ ಮಹತ್ವವೇನು ಅಂತ ಕೇಳಿದರೆ, ಸಮಸ್ತ ಜೀವರಾಶಿಗಳಲ್ಲಿಯೂ ಎರಡು ವಿಭಾಗಗಳನ್ನು ಮಾಡಬೇಕು. ಒಂದು ಮಾನವ ಸಮೂಹ, ಇನ್ನೊಂದು ಉಳಿದೆಲ್ಲ ಜೀವರಾಶಿಗಳು, ಪಶು ಪಕ್ಷಿ ಪ್ರಾಣಿಗಳು ಎಲ್ಲವನ್ನು ಸೇರಿಸಿ ಒಂದು ಸಮೂಹವನ್ನಾಗಿ ಮಾಡ್ತಾರೆ. ಮಾನವರನ್ನು ಒಂದು ಸಮೂಹವನ್ನಾಗಿ ಮಾಡ್ತಾರೆ. ಹೀಗೆ ಎರಡು ಜೀವರಾಶಿಗಳನ್ನು ವಿಭಾಗವನ್ನಾಗಿ ಮಾಡಿ ಈ ಸೃಷ್ಟಿಯಲ್ಲಿರುವಂತಹ ಜೀವರಾಶಿಗಳ ಬದುಕಿನ ಉದ್ದೇಶವೇನು ಎಂಬುದಾಗಿ ಬದುಕಿಗೆ ಒಂದು ಪರಿಭಾಷೆಯನ್ನು ನಮ್ಮ ಮಹರ್ಷಿಗಳು ಕಲ್ಪಿಸಿಕೊಟ್ಟರು. ಈ ಬದುಕಿನ ಪರಿಭಾಷೆ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಸೃಷ್ಟಿಯ ಜೊತೆಯಲ್ಲಿಯೇ ಈ ಪ್ರಪಂಚಕ್ಕೆ ಬಂದಂತಹ ಸೃಷ್ಟಿಯ ಸಂವಿಧಾನವಾದಂತಹ ವೇದದ ಮೂಲಕವಾಗಿ ನಮಗೆ ಬಂತು. ವೇದ, ಶ್ರುತಿ ಸಾಹಿತ್ಯ, ವೈದಿಕ ಸಾಹಿತ್ಯ, ವೇದಗಳು ಎಂಬುವಂಥದ್ದು ಭಗವಂತನ ನಿಟ್ಟುಸಿರಿನ ರೂಪದಲ್ಲಿ ಪ್ರಪಂಚಕ್ಕೆ ಬಂದಂತಹ ಅಪೌರುಷೇಯ ಸಾಹಿತ್ಯಗಳು. ಈ ಸಾಹಿತ್ಯದಲ್ಲಿ ಸಮಗ್ರ ಮಾನವ ಬದುಕಿನ ಅಥವಾ ಸಮಗ್ರ ಸೃಷ್ಟಿಯ ಉದ್ದೇಶವೇನು, ನಮ್ಮ ಬದುಕಿನ ಉದ್ದೇಶವೇನು ಎಂಬಂತಹ ಗೂಢ ಅರ್ಥ ಅದರೊಳಗೆ ಅಡಗಿದೆ. ಆಗ ಬದುಕಿನ ಉದ್ದೇಶವೇನು, ಮಾನವನ ಬದುಕಿನ ಉದ್ದೇಶವೇನು ಅಥವಾ ಸಮಸ್ತ ಜೀವರಾಶಿಗಳ ಉದ್ದೇಶವೇನು, ಯಾಕಾಗಿ ನಾವು ಬದುಕ್ತಾ ಇದ್ದೀವಿ ಅಂತ ಕೇಳಿದ್ರೆ ಬರುವಂತಹ ಉತ್ತರ, ಮೊದಲ ಉತ್ತರ ಚತುರ್ವಿಧ ಪುರುಷಾರ್ಥಗಳ ಸಂಗ್ರಹಕ್ಕಾಗಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತಹ 4 ವಿಧವಾದಂತಹ ಪುರುಷಾರ್ಥಗಳ ಸಂಗ್ರಹಕ್ಕಾಗಿ ನಮ್ಮ ಈ ಬದುಕಿದೆ ಎಂಬುದನ್ನು ಮಹರ್ಷಿಗಳು ತಿಳಿಸಿದ್ರು. ಅಲ್ಲಿಗೆ ನಮ್ಮ ಪ್ರತಿದಿನದ ಚಟುವಟಿಕೆಗಳು, ಎಲ್ಲ ವಿಧವಾದಂತಹ ಚಟುವಟಿಕೆಗಳ ಉದ್ದೇಶವೇನಿರಬೇಕು ಅಂತ ಕೇಳಿದ್ರೆ ಅದು ಪುರುಷಾರ್ಥ ಸಂಗ್ರಹಕ್ಕಾಗಿರಬೇಕು. ಧರ್ಮ ಸಂಗ್ರಹಕ್ಕಾಗಿ, ಅರ್ಥ ಸಂಗ್ರಹಕ್ಕಾಗಿ, ಧರ್ಮಕ್ಕೆ ವಿರುದ್ಧವಲ್ಲದ ಅರ್ಥ ಸಂಗ್ರಹಕ್ಕಾಗಿ,
ಪೂರಕವಾದ ಕಾಮಸಂಗ್ರಹಕ್ಕಾಗಿ, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಮೋಕ್ಷಕ್ಕಾಗಿ ಎಂಬುದಾಗಿ ಹೇಳಿದರು. ಮೋಕ್ಷವೆಂದರೆ ಅದೆಲ್ಲಿಯೋ ಪರಲೋಕದಲ್ಲಿರುವಂತಹ ಒಂದು ವಸ್ತುವಲ್ಲ, ನಮ್ಮಲ್ಲಿರುವಂತಹ ಪರಮಾನಂದ ಎಂಬುದಾಗಿಯೂ ತಿಳಿಸಿದ್ರು. ಅತ್ಯಂತ ಸರಳವಾಗಿ ನಾವದನ್ನು ತಿಳಿಬೇಕಿದ್ರೆ, ಒಂದು ನಮಗೆ ಇಷ್ಟವಾದಂತಹ ಒಂದು ಭಕ್ಷ್ಯವನ್ನು ತಿಂದಾಗ, ಜಿಲೇಬಿಯನ್ನು ತಿಂದಾಗ ನಮಗೊಂದು ಆನಂದ ಉಂಟಾಗ್ತದೆ. ಆ ಆನಂದ ಎಂಬಂಥದ್ದು ಪರಮಾನಂದದ ಅತ್ಯಂತ ಸೂಕ್ಷ್ಮ ರೂಪ ಎಂಬುದಾಗಿ ಹೇಳಿದರು. ಹಾಗಿದ್ರೆ ಒಂದು ಭಕ್ಷ್ಯ ತಿಂದಾಗ, ಅಥವಾ ಇಂಪಾದ ಒಂದು ಸಂಗೀತವನ್ನು ಕೇಳಿದಾಗ, ಅಥವಾ ನಮಗಿಷ್ಟವಾದಂತಹ ಒಂದು ಸುಂದರವಾದಂತಹ ವಸ್ತುವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಆನಂದದ ಒಂದು ಲೇಷವೇನಿದೆಯೋ ಅದು ಸಮಗ್ರ ಜೀವನದಲ್ಲಿ ಅದೇ ರೀತಿಯಾಗಿದ್ರೆ ಹೇಗಿರಬಹುದು ಎಂಬುದನ್ನು ಯೋಚನೆ ಮಾಡಿದ್ರೆ ನಮಗೆ ಮೋಕ್ಷದ ಕಲ್ಪನೆ ನಮಗೆ ಬರಬಹುದು. ಒಟ್ಟಿನಲ್ಲಿ ಬದುಕಿನ ಉತ್ತುಂಗವಾದಂತಹ ಸ್ಥಿತಿಯನ್ನು, ಅಂದರೆ ಎಲ್ಲ ಜೀವರಾಶಿಗಳ ಬದುಕಿನ ಉದ್ದೇಶವೇನು ಅಂತ ಕೇಳಿದ್ರೆ ಮೋಕ್ಷ ಪ್ರಾಪ್ತಿ ಎಂಬುದನ್ನು ಮಹರ್ಷಿಗಳು ನಿರ್ಣಯಿಸಿ ಸಮಾಜಕ್ಕೆ ನೀಡಿದರು. ಹಾಗಾದ್ರೆ ಸಮಸ್ತ ಜೀವರಾಶಿಗಳು ಹೋಗಬೇಕಾದಂತಹ ಸ್ಥಾನವೇನಿದೆ ಅದನ್ನು ತಿಳಿಸಿದ್ದಾಯಿತು. ಗಮ್ಯ ಸ್ಥಾನ ಎಂಬುದಾಗಿ ಹೇಳ್ತೇವೆ. ನಮ್ಮ ಹುಟ್ಟಿಗೆ ಯಾಕಾಗಿ ಹುಟ್ಟಿದ್ದೇವೆ ಗೊತ್ತಿಲ್ಲ, ಆದರೆ ಹುಟ್ಟಿದ ನಂತರ ನಾವು ಮಾಡಬೇಕಾದ ಕರ್ಮವೇನು ಅಂತ ಕೇಳಿದ್ರೆ, ನಾವು ಹೋಗಬೇಕಾದ ಸ್ಥಳ ಯಾವುದು ಅಂತ ಕೇಳಿದ್ರೆ ಮೋಕ್ಷ ಪ್ರಾಪ್ತಿ, ಪುರುಷಾರ್ಥ ಪ್ರಾಪ್ತಿ ಎಂಬುದಂತೂ ನಿರ್ಣಯವಾಯಿತು. ಹೋಗುವ ಮಾರ್ಗ ಹೇಗೆ ಎಂಬುದಾಗಿ ಕೇಳಿದಾಗ, ಈ ಮಾನವ ಜೀವರಾಶಿಯಲ್ಲಿ, ಮಾನವ ಸಮೂಹದಲ್ಲಿ ಮತ್ತೆ ವಿಭಾಗವನ್ನು ಮಾಡುವುದಕ್ಕೆ ಶುರು ಮಾಡಿದರು. ವರ್ಣಗಳನ್ನಾಗಿ ವಿಭಾಗವನ್ನು ಮಾಡಿದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದಾಗಿ ಮೊದಲಿಗೆ ಈ ಸಮೂಹದಲ್ಲಿ 4 ವಿಭಾಗವನ್ನು ಮಾಡಿದರು. ಅಷ್ಟು ಮಾತ್ರವಲ್ಲ, ಅಲ್ಲಿ ಮತ್ತೆ ಪುನಃ ವರ್ಣಾಶ್ರಮ ಧರ್ಮವನ್ನು ಹೇಳಿದರು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬುದಾಗಿ ಪುನಃ ವಿಭಾಗವನ್ನು ಮಾಡಿದರು. ಹೀಗೆ ಒಂದು ಮಹಾಸಮೂಹ, ಜೀವಿ ಸಮೂಹವನ್ನು 2 ವಿಭಾಗವನ್ನಾಗಿ ಮಾಡಿ, ಅಲ್ಲಿರುವಂತಹ ಮಾನವ ಸಮೂಹವನ್ನು ಮತ್ತೆ ವಿಭಾಗ ವರ್ಣಧರ್ಮವನ್ನಾಗಿ ಮಾಡಿ, ಮತ್ತೆ ಅಲ್ಲಿರುವಂತಹ ವರ್ಣಧರ್ಮದಲ್ಲಿ ವರ್ಣಾಶ್ರಮ ಧರ್ಮವನ್ನಾಗಿ ವಿಭಾಗ ಮಾಡಿ, ಆ ವರ್ಣಾಶ್ರಮ ಧರ್ಮದಲ್ಲಿ ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ವಾನಪ್ರಸ್ಥನಿಗೆ, ಸನ್ಯಾಸಿಗೆ ಅವನದೇ ಆದಂತಹ ಕರ್ತವ್ಯಗಳನ್ನು ಹೇಳಿದರು. ಬಂಧುಗಳೇ, ಇದು ಯಾರು ವಿಧಿಸಿದ್ದಲ್ಲ. ಆರಂಭದಲ್ಲಿ ಹೇಳಿದಂತಹ ಸೃಷ್ಟಿಯ ಸಂವಿಧಾನ ಏನಿದೆಯೋ ಆ ವೇದ ರಾಶಿಯಲ್ಲಿ ಇರುವಂತಹ ವಾಕ್ಯಗಳನ್ನು ತಮ್ಮ ತಪೋಭೂಮಿಕೆಯಲ್ಲಿ ಮಹರ್ಷಿಗಳು ಕಂಡುಕೊಂಡು ನಿನಗಿದು ಧರ್ಮ, ನಿನಗಿದು ಧರ್ಮ ಎಂಬುದಾಗಿ ಪ್ರಪಂಚಕ್ಕೆ ತಿಳಿಸಿದರು. ಮನು ಯಾವುದೇ ರೀತಿಯಾದಂತಹ ಧರ್ಮವನ್ನು ಮಾಡಿಲ್ಲ. ಮನು ಧರ್ಮದ ಸೃಷ್ಟಿಕರ್ತನಲ್ಲ. ಮನು ಧರ್ಮ ವಾಕ್ಯಗಳನ್ನು ಕಂಡುಕೊಂಡು ನಮಗೆ ತಿಳಿಸಿದ ಒಬ್ಬ ಮೀಡಿಯೇಟರ್ ಅಷ್ಟೇ, ಒಬ್ಬ ಮಧ್ಯವರ್ತಿ ಅಷ್ಟೇ. ಮಹರ್ಷಿಗಳೆಲ್ಲರೂ ಕೂಡ ಮಧ್ಯವರ್ತಿಗಳು. ಮೂಲ ತತ್ವ ಮತ್ತು ಮನುಷ್ಯನ ಮಧ್ಯದಲ್ಲಿರುವಂತಹ ಆ ಸೇತುವೆ ಮಾತ್ರ ಮಹರ್ಷಿಗಳಾಗಿರ್ತಾರೆ. ಅಂತಹ ರೀತಿಯಲ್ಲಿ ವರ್ಣಾಶ್ರಮ ಧರ್ಮವನ್ನು ಹೇಳಿದ ನಂತರ ಪ್ರತಿಯೊಬ್ಬನಿಗೂ ನಿನ್ನದು ಕರ್ಮವೇನು, ನಿನ್ನ ಕರ್ತವ್ಯವೇನು ಎಂಬುದನ್ನು ತಿಳಿಸುವುದಕ್ಕೆ ಆರಂಭ ಮಾಡಿದರು. ಕರ್ತವ್ಯದ ಉದ್ದೇಶವೇನು ಅಂದರೆ, ಸೃಷ್ಟಿಯಾದಂತಹ ಪ್ರತಿಯೊಂದು ಜೀವಿಯೂ ಕೂಡ ಒಂದು ಕ್ಷಣಕಾಲವೂ ಸುಮ್ಮನಿರಲು ಸಾಧ್ಯವಿಲ್ಲ. ಪ್ರತಿ ಕ್ಷಣದಲ್ಲೂ ಯಾವುದಾದರೂ ಒಂದು ಕರ್ಮವನ್ನು ಮಾಡುತ್ತಲೇ ಇರ್ತಾನೆ. ಆ ಕರ್ಮ ಅವನು ತಿಳಿದು ಮಾಡಬಹುದು, ತಿಳಿಯದೇ ಮಾಡಬಹುದು, ಆದರೆ ಕರ್ಮವನ್ನು ಮಾಡ್ತಾನೇ ಇರ್ತಾನೆ. ಆದರೆ ನಾವು ಮಾಡ್ತಾ ಇರುವಂತಹ ಕರ್ಮ ಅದು ಫಲಿತವಾಗಬೇಕು ಎಲ್ಲಿದ್ರೆ ಮೋಕ್ಷದ ಕಡೆಗಿರಬೇಕು ಎಂಬುದನ್ನು ತಿಳಿಸಿ, ಯಾರಿಗೆ ಯಾವ ಮಾರ್ಗ ಸುಕರವಾಗಿದೆ, ಸುಗಮವಾಗಿದೆ ಎಂಬುದನ್ನು ಹೇಳ್ತಾ ಬಂದರು.